ಮಧ್ಯರಾತ್ರಿಯಲ್ಲಿ ಅಂದ್ರೆ ಮಲಗಿರುವಂತ ಸಮಯದಲ್ಲಿ ಮಧ್ಯರಾತ್ರಿ ಏನಾದ್ರೂ ಎಚ್ಚರ ಆದ್ರೆ ಆವಾಗ ನೀರ್ ಕುಡಿಬಾರ್ದು ಅಂತ ಹೇಳ್ತಾರೆ, ಇದು ಸರಿ? ಇಲ್ಲ, ಎಷ್ಟೋ ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಕಡಿಮೆ ಇದ್ದಾಗ್ಲೇನೆ ಎಚ್ಚರ ಆಗುತ್ತೆ. ಆಮೇಲೆ ನೀರು ತುಂಬಾ ಕಡಿಮೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಹಿರಿಯರಲ್ಲೂ ಕೂಡ ಅಸಿಡಿಟಿ ಆಗಿರುತ್ತೆ. ಆವಾಗ ಒಂದಷ್ಟು ನೀರನ್ನ ಕುಡಿದ್ರೆ ಅದು ಶಮನ ಆಗುತ್ತೆ. ಹಾಗಾಗಿ ಮಧ್ಯರಾತ್ರಿ ಎಚ್ಚರ ಆದಾಗ ನೀರು ಕುಡಿಬೇಕು ಅಂತ ದೇಹಕ್ಕೆ ಒಂದು ಹಂಬಲ ಇದ್ದಾಗ ಖಂಡಿತ ಕುಡಿಬೇಕು, ಕುಡಿಬಾರ್ದು ಅನ್ನೋದಿಲ್ಲ. ಯಾಕೆ ಹೇಳ್ತೀವಿ ಅಂತಂದ್ರೆ ಕುಡಿದ್ರೆ ಮೂತ್ರ ಹೋಗ್ಬೇಕಾಗಿ ಬರುತ್ತೆ, ಎದ್ದೇಳ್ಬೇಕಾಗಿ ಬರುತ್ತೆ ಅನ್ನೋ ದೃಷ್ಟಿಯಿಂದ ಬಿಟ್ರೆ ಇನ್ನು ಆರೋಗ್ಯ ಬೇರೆ ದೃಷ್ಟಿಯಿಂದ ಖಂಡಿತ ಅಲ್ಲ, ಕುಡಿಬಹುದು. ಮತ್ತೆ ಯಾರು ಹೆಚ್ಚಿಗೆ ನೀರು ಕುಡಿಬೇಕು? ಆಟ ಆಡೋರು ತುಂಬಾ ಜಾಸ್ತಿ ನೀರು ಕುಡಿಬೇಕಾಗಿ ಬರುತ್ತೆ. ಆಟ ಆಡೋರು ಯಾವಾಗ್ಲೂ ಹೊರಗಡೆ, ಅದು ಔಟ್ಡೋರ್ ಆಟ ಇದ್ರೆ ಅವರು ಹೆಚ್ಚಾಗಿ ನೀರನ್ನ ಕುಡಿಬೇಕಾಗಿ ಬರುತ್ತೆ. ಅದು ಬಿಟ್ರೆ ಇನ್ನು ಸಾಧಾರಣ 2 ರಿಂದ 2.5 ಮ್ಯಾಕ್ಸ್ 3 ಲೀಟರ್ ಅಲ್ಲಿ ಕುಡಿಬಹುದು. ಅರೆ ನಾನು ಹೇಳೋದು, ಒಬ್ಬ ಮನುಷ್ಯ ಒಂದೇ ಸತಿಗೆ ತುಂಬಾ ನೀರನ್ನ ಕುಡಿಬಾರ್ದು.